ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋದೊಂದು ಗಾದೆ ಮಾತು. ಈಗ ನಮ್ಮ ತುಂಗಭದ್ರಾ ನದಿಯ ನೀರು ಸುಮಾರಾಗಿ ಖಾಲಿಯಾಗೋ ಹೊತ್ತಿಗೆ ಅದರ ಕ್ರಸ್ಟ್ ಗೇಟ್ ಕೆಲಸ ಕೂಡ ಭಾಗಶಃ ಮುಗಿತಾ ಇದೆ. ಹೈದರಾಬಾದ್ನ ಕ್ರಸ್ಟ್ ಗೇಟ್ ಅಳವಡಿಕೆ ತಜ್ಞರು ಶುಕ್ರವಾರ ಮೊದಲ ಎಲಿಮೆಂಟನ್ನು ಅಳವಡಿಸಿದ್ದಾರೆ. ಇವತ್ತು ಡ್ಯಾಮ್ನ 19ನೇ ಗೇಟ್ಗೆ ಇನ್ನುಳಿದ 4 ಗೇಟ್ ಎಲಿಮೆಂಟ್ಗಳನ್ನು ಅಳವಡಿಸುವ ಕೆಲಸ ನಡೆಯುತ್ತೆ. ಸದ್ಯಕ್ಕೆ 3 ಎಲಿಮೆಂಟುಗಳು ಅಳವಡಿಕೆ ಆದರೂ ಕೂಡ ಡ್ಯಾಮಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇನ್ನುಳಿದ 2 ಎಲಿಮೆಂಟ್ಗಳನ್ನು ಅಳವಡಿಸಿಬಿಟ್ರೆ ನೀರು ಹರಿದು ಹೋಗೋದನ್ನು ತಾತ್ಕಾಲಿಕವಾಗಿ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ ಗೇಟ್ ಅಳವಡಿಕೆ ಕಾರ್ಯದಲ್ಲಿ ತಜ್ಞರಿಗೆ ಎದುರಾದ ಸಮಸ್ಯೆಗಳೇನು? ಅಲ್ಲಿ ಡ್ಯಾಮ್ನ ಸುಸ್ಥಿತಿಗಾಗಿ ಲಕ್ಷಾಂತರ ಮಂದಿ ಎದುರು ನೋಡ್ತಾ ಇರೋದು ಯಾಕೆ? ಡ್ಯಾಮ್ ಅಳವಡಿಕೆ ತಜ್ಞ ಕನ್ನಯ್ಯ ನಾಯ್ಡು ಮಾಧ್ಯಮಗಳನ್ನು ದೂರ ಇಡಿ ಅಂತ ಹೇಳಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತುಂಗಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಜೀವನಾಡಿ. ಈ ತುಂಗಭದ್ರೆಯ ಕಾರಣದಿಂದ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ನಷ್ಟು ಭೂಮಿ ಹಸಿರಾಗಿದೆ. ಹೀಗಾಗಿನೇ ಈ ಜಲಾಶಯ ಆದಷ್ಟು ಬೇಗ ತುಂಬಲಿ ಅಂತ ಅಲ್ಲಿನ ಜನ ಕಾಯ್ತಾ ಕೂತಿರ್ತಾರೆ. ಪ್ರತಿ ಮಳೆಗಾಲದ ಆರಂಭಕ್ಕೂ ಅಂಥದ್ದೊಂದು ಪ್ರಾರ್ಥನೆಯನ್ನ ಅವರು ಮಾಡ್ತಲೇ ಇರ್ತಾರೆ. ಅವರ ಆಸೆಗೆ ತಥಾಸ್ತು ಅಂದ ಹಾಗೆ ಈ ಬಾರಿ ತುಂಗಭದ್ರಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಬಿದ್ದಿತ್ತು. ಅದರಿಂದ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದು ಅವಧಿಗೂ ಮುನ್ನ ಡ್ಯಾಮ್ ತುಂಬಿಕೊಳ್ತು. ರೈತರು ಖುಷಿಯಾಗಿದ್ದರು. ಯಾಕೆಂದರೆ ಕಳೆದ ವರ್ಷ ಮಳೆ ಇಲ್ಲದೆ ರೈತರು ಸರಿಯಾದ ಬೆಳೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಡ್ಯಾಮ್ ತುಂಬಿರೋದ್ರಿಂದ 2 ಬೆಳೆಗಳನ್ನು ಪಡ್ಕೋಬಹುದು ಅನ್ನೋ ಲೆಕ್ಕಾಚಾರ ರೈತರದ್ದಾಗಿತ್ತು. ಆದರೆ ಆಗಸ್ಟ್ 10ನೇ ತಾರೀಕು ರಾತ್ರಿ ನಡೆದ ಅದೊಂದು ಅವಘಡ ಆ ಭಾಗದ ರೈತರನ್ನು ಆತಂಕಕ್ಕೆ ತಳ್ಳಿತು. ಡ್ಯಾಮ್ನ 19ನೇ ನಂಬರ್ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾದ ಕಾರಣದಿಂದ ಆ ಗೇಟ್ ಕಿತ್ತೋಯ್ತು. ಇದರಿಂದ ಅಪಾರ ಪ್ರಮಾಣದ ನೀರು ಡ್ಯಾಮ್ನಿಂದ ಹರಿದು ಹೋಗೋದಕ್ಕೆ ಶುರುವಾಯಿತು. ಗೆಳೆಯರೆ, ತುಂಗಭದ್ರೆ ಇವತ್ತು ಖುಷಿಯಾಗಿಟ್ಟಿರೋದು ಆ ಭಾಗದ ರೈತರು, ಜಮೀನ್ದಾರರನ್ನು ಮಾತ್ರ ಅಲ್ಲ. ಅಲ್ಲಿನ ಕೃಷಿ ಕಾರ್ಮಿಕರು, ಅಕ್ಕಿ ಗಿರಣಿಗಳು, ಗೊಬ್ಬರ ಹಾಗೂ ಬೀಜದ ಅಂಗಡಿಯವರು, ಸರಕು ಸಾಗಾಣಿಕೆಯ ವಾಹನಗಳು, ಸಣ್ಣ ಪುಟ್ಟ ವರ್ತಕರು, ಮಂಡಿಗಳು, ದಲ್ಲಾಳಿಗಳು, ಹೀಗೆ ಲಕ್ಷಾಂತರ ಮಂದಿಗೆ ತುಂಗಭದ್ರೆ ಬದುಕನ್ನು ಕಟ್ಟಿಕೊಟ್ಟಿದ್ದಾಳೆ. ಅಂಥ ಜಲಾಶಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ರೆ ಅವ್ರು ಯಾರಿಗೂ ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ಅಲ್ಲೊಂದು ಸಣ್ಣ ಆತಂಕ ಶುರುವಾಗಿತ್ತು. ಇವರು ಗೇಟ್ ಮುಚ್ಚೋ ಹೊತ್ತಿಗೆ ಡ್ಯಾಮ್ನಲ್ಲಿದ್ದ ನೀರು ಮುಗಿದು ಹೋಗಿ ಮಳೆಗಾಲ ಮುಕ್ತಾಯವಾಗಿ ಬಿಡುತ್ತೇನೋ ಅನ್ನೋ ಭಯ ಅವರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಆದರೆ ಅಲ್ಲಿ ಲಕ್ಷಾಂತರ ಜನರ ನಿರೀಕ್ಷೆಗಳು ವರಮಹಾಲಕ್ಷ್ಮಿ ಹಬ್ಬದ ದಿನ ಭಾಗಶಃ ಈಡೇರ್ತಾ ಇವೆ. ಶುಕ್ರವಾರ ತಡರಾತ್ರಿ ಡ್ಯಾಮ್ನ 19ನೇ ನಂಬರ್ ಗೇಟಿಗೆ ಸ್ಟಾಪ್ಲಾಗ್ ಗೇಟ್ನ ಮೊದಲ ಎಲಿಮೆಂಟನ್ನು ಅಳವಡಿಸೋದ್ರಲ್ಲಿ ತಜ್ಞರ ತಂಡ ಯಶಸ್ಸನ್ನು ಕಂಡಿದೆ. ಹೈದರಾಬಾದ್ ಮೂಲದ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಅವರ ತಂಡ ಈ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. JSW, ನಾರಾಯಣ ಇಂಜಿನಿಯರಿಂಗ್ ಹಾಗೂ ಹಿಂದೂಸ್ತಾನ್ ಇಂಜಿನಿಯರ್ಸ್ನಲ್ಲಿ ಸಿದ್ಧ ಆಗಿದ್ದ ಈ ಸ್ಟಾಪ್ಲಾಗ್ ಗೇಟ್ ಎಲಿಮೆಂಟ್ಗಳನ್ನು ಡ್ಯಾಮ್ ಬಳಿಗೆ ತಗೊಂಡು ಬಂದು ಶುಕ್ರವಾರ 1 ಎಲಿಮೆಂಟನ್ನು ಸರಿಯಾದ ಜಾಗದಲ್ಲಿ ಫಿಕ್ಸ್ ಮಾಡಲಾಗಿದೆ. ಇನ್ನು ಮಿಕ್ಕ ಎಲಿಮೆಂಟ್ಗಳನ್ನು ಕೂಡ ಇವತ್ತು ಅದೇ ರೀತಿ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ. ಈ ಮೂಲಕ 19ನೇ ನಂಬರ್ ಗೇಟನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿ ಆ ನಂತರ ಮುಂದಿನ ಬೇಸಿಗೆಯಲ್ಲಿ ಅದಕ್ಕೊಂದು ಪರ್ಮನೆಂಟ್ ಗೇಟನ್ನು ಅಳವಡಿಸುವ ಕೆಲಸ ನಡೆಯುತ್ತೆ. ಸದ್ಯಕ್ಕೆ ಡ್ಯಾಮ್ನಿಂದ ಹರಿದು ಹೋಗ್ತಾ ಇರುವ ನೀರನ್ನು ರಕ್ಷಿಸಿಕೊಳ್ಳೋದಷ್ಟೇ ಅಲ್ಲಿ ಮುಖ್ಯವಾಗಿ ಕಾಣ್ತಾ ಇದೆ. ಇನ್ನು ಈ ಗೇಟನ್ನು ಅಳವಡಿಸೋದಕ್ಕೆ ತಜ್ಞರ ತಂಡ ಸಾಕಷ್ಟು ಪ್ರಯಾಸ ಪಡ್ತು. ಮೊದಲಿಗೆ JSWನಲ್ಲಿ ಸಿದ್ಧ ಮಾಡಲಾಗಿದ್ದ 2 ಗೇಟ್ಗಳನ್ನು ಅಳವಡಿಸುವ ನಿರ್ಧಾರ ಮಾಡಲಾಯಿತು. ಆದರೆ ಆ ಗೇಟಲ್ಲಿ ಸ್ವಲ್ಪ ಪ್ರಮಾಣದ ಮಾಡಿಫಿಕೇಶನ್ ಇದ್ದ ಕಾರಣ ಅದು ಡ್ಯಾಮ್ಗೆ ಸರಿ ಹೊಂದಲಿಲ್ಲ. ಆ ಬಳಿಕ 2 ಕಂಪನಿಗಳಲ್ಲಿ ತಯಾರಾಗಿದ್ದ ಗೇಟ್ಗಳನ್ನು ಮೊದಲು ಅಳವಡಿಸಿ ಅದಾದ ನಂತರ JSW ಗೇಟನ್ನು ಅಳವಡಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕನ್ನಯ್ಯ ನಾಯ್ಡು ಕೊಟ್ಟಿದ್ದರು. ಅದರಂತೆ ಶುಕ್ರವಾರ ರಾತ್ರಿ ಮೊದಲ ಎಲಿಮೆಂಟನ್ನು ಅಳವಡಿಸುವ ಕೆಲಸ ನಡೀತು. ಶನಿವಾರ ಇನ್ನುಳಿದವುಗಳ ಅಳವಡಿಕೆ ನಡೆಯುತ್ತೆ. ಗೆಳೆಯರೆ, ಇಲ್ಲಿ ಒಂದು ಗೇಟ್ ಅಂದರೆ 60 ಅಡಿಗಳಷ್ಟು ಅಗಲ ಹಾಗೂ 20 ಅಡಿಗಳಷ್ಟು ಎತ್ತರ ಇರುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಗೇಟನ್ನು ಒಂದೇ ಬಾರಿ ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಣೆಕಟ್ಟೆಯ 60ನೇ ಅಡಿಯಲ್ಲಿ ಈ ಗೇಟನ್ನು ಅಳವಡಿಸುವ ಕಾರ್ಯ ನಡೀತಿರೋದ್ರಿಂದ ಭಾರೀ ಗಾತ್ರದ ಗೇಟನ್ನು ನೇರವಾಗಿ ಅಳವಡಿಸುವುದು ಕಷ್ಟ. ಹೀಗಾಗಿ ಇದನ್ನು 5 ಎಲಿಮೆಂಟ್ಗಳಾಗಿ ವಿಂಗಡಿಸಿ ಅಳವಡಿಕೆ ಮಾಡಿದ ನಂತರ 5ಅನ್ನು ವೆಲ್ಡ್ ಮಾಡುವ ಕೆಲಸ ನಡೆಯುತ್ತೆ. ಇನ್ನು ಯಾವುದೇ ಒಳ್ಳೆ ಕೆಲಸಕ್ಕೂ 108 ವಿಘ್ನಗಳು ಅಂತಾರಲ್ಲ, ಹಾಗೆ ಇಲ್ಲಿ ಕೂಡ ಸಾಕಷ್ಟು ವಿಘ್ನಗಳನ್ನು ಎದುರಿಸಬೇಕಾಗಿ ಬಂತು. ಆರಂಭದಲ್ಲಿ ಅಲ್ಲಿ ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹೀಗಾಗಿ ಮೊದಲು ಲಿಂಕ್ ಚೈನ್ಗಳನ್ನು ಹೋಲ್ಡ್ ಮಾಡುವ ಗೇಟ್ನ ಮೇಲ್ಭಾಗದಲ್ಲಿನ ಐರನ್ ಬೀಮನ್ನು ತೆಗೆದು ಗೇಟನ್ನು ಅಳವಡಿಸುವ ಕೆಲಸಕ್ಕೆ ಮುಂದಾದರು. ಆದರೆ ಅದು ಕೂಡ ಸಾಧ್ಯ
ಸಾಧ್ಯ ಆಗಲಿಲ್ಲ. ಹೀಗಾಗಿ ಬೀಮ್ ಮೇಲ್ಭಾಗದಲ್ಲಿನ ಸ್ಕೈ ವಾಕರ್ ಅನ್ನು ಕೂಡ ತೆಗೆಯಲಾಯಿತು. ಇಷ್ಟಾಗೋ ಹೊತ್ತಿಗೆ ಶುಕ್ರವಾರ ಸಂಜೆ ಆಗಿತ್ತು. ಹೀಗಾಗಿ ಗೇಟ್ ಅನ್ನು ಅಳವಡಿಸುವ ಕಾರ್ಯವನ್ನ ಶನಿವಾರಕ್ಕೆ ಮುಂದೂಡಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಶುಕ್ರವಾರ ರಾತ್ರಿನೇ ಗೇಟ್ನ ಮೊದಲ ಎಲಿಮೆಂಟ್ ಅನ್ನ ಅಳವಡಿಸುವ ಕೆಲಸ ನಡೆದು ಹೋಯಿತು. ಇವತ್ತು ಅಂದ್ರೆ ಶನಿವಾರ ಅಲ್ಲಿ ಸಂಪೂರ್ಣವಾಗಿ ಸ್ಟಾಪ್ ಲಾಗ್ ಗೇಟ್ಗಳ ಅಳವಡಿಕೆ ಆಗುವ ಸಾಧ್ಯತೆ ಇದೆ. ಇದೇ ವೇಳೆ ಗೇಟ್ ಅಳವಡಿಕೆ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಮಾಧ್ಯಮಗಳಿದ್ರೆ ನಾವು ಕೆಲಸ ಮಾಡುವುದಿಲ್ಲ ಅಂತ ಹೇಳಿಬಿಟ್ರು. ಇಲ್ಲಿ ಅವರು ಮಾಧ್ಯಮಗಳನ್ನು ದೂರ ಇಡೋದಕ್ಕೆ ಕೂಡ ಒಂದೆರಡು ಕಾರಣಗಳಿದ್ವು. ಗೆಳೆಯರೆ, ಹೀಗೆ ತುಂಬಿ ಹರಿತಿರೋ ಡ್ಯಾಮ್ಗೆ ಗೇಟ್ ಅನ್ನ ಅಳವಡಿಸ್ತಾ ಇರೋದು ಇದೇ ಮೊದಲ ಬಾರಿ. ಇಡೀ ಭಾರತದಲ್ಲಿ ಇಂಥ ಪ್ರಯತ್ನ ಹಿಂದೆ ನಡೆದಿರಲಿಲ್ಲ. ಹೀಗಿರುವಾಗ ಗೇಟ್ ಅಳವಡಿಕೆಯ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಮಾಧ್ಯಮಗಳು ಅದನ್ನು ಚಿತ್ರೀಕರಿಸಿಕೊಂಡು ಸುದ್ದಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದರಲ್ಲೂ ನೆಗೆಟಿವ್ ಆಗಿ ಸುದ್ದಿ ಪ್ರಸಾರಗೊಂಡ್ರೆ ಅದರಿಂದ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ಮಾಧ್ಯಮಗಳು ಇಲ್ಲಿ ಇರೋದೇ ಬೇಡ, ಏನಾದರೂ ಆದ್ರೆ ಅದು ಜಗತ್ತಿಗೆ ಗೊತ್ತಾಗೋದು ಬೇಡ, ಇವರನ್ನೆಲ್ಲ ಇಲ್ಲಿಂದ ಕಳುಹಿಸಿಬಿಡಿ, ಆ ನಂತರ ನಾವು ಕೆಲಸ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ರು ಕನ್ನಯ್ಯ. ಇನ್ನಿದು ಮೊಟ್ಟ ಮೊದಲ ಬಾರಿ ಮಾಡ್ತಾ ಇರೋ ಪ್ರಯತ್ನ. ಇಲ್ಲಿ ಯಶಸ್ಸು ಸಿಕ್ಕರೆ ಕನ್ನಯ್ಯ ನಾಯ್ಡು ಹೀರೋ ಆಗ್ತಾರೆ, ಕಂಪನಿಗೂ ಒಳ್ಳೆ ಹೆಸರು ಬರುತ್ತೆ. ನಾಳೆ ಬೇರೆ ಎಲ್ಲೇ ಇಂಥದ್ದೇನಾದರೂ ಆದರೂ ಇವರನ್ನೇ ಕರೀತಾರೆ. ಹಾಗಲ್ಲದೆ ಗೇಟನ್ನು ಹೇಗೆ ಅಳವಡಿಸಿದ್ರು ಅನ್ನೋದು ಟಿವಿಗಳಲ್ಲಿ ಬಂತು ಅಂದರೆ ಬೇರೆಯವರಿಗೂ ಇದರ ಟೆಕ್ನಿಕ್ ಗೊತ್ತಾಗಿ ಹೋಗುತ್ತೆ. ಅಯ್ಯೋ ಇಷ್ಟೇನ ಅನ್ನಿಸ್ಬಿಟ್ರೆ ಮುಂದೆ ಮಾರ್ಕೆಟ್ ಮಾಡ್ಕೊಳ್ಳೋದು, ವ್ಯಾಪಾರ ಹೆಚ್ಚು ಮಾಡ್ಕೊಳ್ಳೋದು ಕಷ್ಟ. ಹೀಗಾಗಿ ಅಲ್ಲಿ ಮಾಧ್ಯಮಗಳು ಇರೋದು ಬೇಡ, ಕ್ಯಾಮರಾಗಳಿರಬಾರ್ದು. ಅಕಸ್ಮಾತ್ ಇದ್ದರೂ ಅದು ನಮ್ಮ ಕಂಪನಿಯದ್ದೇ ಆಗಿರಬೇಕೇ ಹೊರತು ಬೇರೆಯವರು ಯಾರು ಹೊರಗಿನವರು ಇಲ್ಲಿ ವಿಡಿಯೋ ಶೂಟ್ ಮಾಡಬಾರ್ದು ಅನ್ನೋದು ಕನ್ನಯ್ಯ ಅವರ ಯೋಚನೆ. ಇನ್ನು ಇಲ್ಲಿವರು ತಾತ್ಕಾಲಿಕ ಗೇಟನ್ನು ಅಳವಡಿಸೋದಕ್ಕೆ ಈಗಾಗಲೇ 6 ದಿನಗಳನ್ನು ತಗೊಂಡಿದ್ದಾರೆ. ದಿನ 8 TMC ಅಂತೆ ಸುಮಾರು 48 TMC ಅಷ್ಟು ನೀರು ಡ್ಯಾಮ್ನಿಂದ ಹೊರಹೋಗಿದೆ. 1632 ಅಡಿಗಳಷ್ಟಿದ್ದ ನೀರು ಈಗಾಗಲೇ 1622 ಅಡಿಗಳಿಗೆ ಬಂದು ನಿಂತಿದೆ. ಈ ಮೂಲಕ 10 ಅಡಿಗಳಷ್ಟು ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಸದ್ಯಕ್ಕೆ ಡ್ಯಾಮಿಗೆ ಪ್ರತಿನಿತ್ಯ 35,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು ಅದರ 2 ಪಟ್ಟು ನೀರು ಹರಿದು ಹೋಗ್ತಾ ಇದೆ. ಹೀಗಾಗಿ 19ನೇ ಗೇಟ್ ರಿಪೇರಿ ಅನ್ನೋದು ಸದ್ಯಕ್ಕೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಗೇಟ್ ಕೂಡ ಶಾಶ್ವತ ಅಲ್ಲ, ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ. ಬೇಸಿಗೆಯಲ್ಲಿ ಅಂದರೆ ಡ್ಯಾಮಲ್ಲಿ ನೀರು ಕಡಿಮೆ ಆದ ನಂತರ ಇಲ್ಲಿ ಮತ್ತೊಂದು ಶಾಶ್ವತ ಗೇಟನ್ನು ನಿರ್ಮಾಣ ಮಾಡುವ ಕೆಲಸ ನಡಿಬೇಕಾಗುತ್ತೆ. ಇನ್ನು ತುಂಗಭದ್ರಾ ಡ್ಯಾಮಲ್ಲಿ ಉಂಟಾದ ಪರಿಸ್ಥಿತಿಯನ್ನು ನೋಡಿದ ನಂತರ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ. ಇನ್ನಾದರೂ ಸರ್ಕಾರಗಳು ಎಚ್ಚೆತ್ಕೋಬೇಕು. ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಡ್ಯಾಮುಗಳ ಸುಸ್ಥಿತಿಯ ಬಗ್ಗೆ ಆಗಾಗ ನಿರಂತರವಾಗಿ ಖಚಿತಪಡಿಸಿಕೊಳ್ಳುವ ಕೆಲಸ ನಡೀತಾ ಇರಬೇಕಾಗತ್ತೆ. ಇನ್ನು ಇಲ್ಲಿ ಕನ್ನಯ್ಯ ಹೇಳೋದೇನು ಅಂದರೆ, ಡ್ಯಾಮುಗಳ ಕ್ರಸ್ಟ್ ಗೇಟಿನ ಆಯಸ್ಸು 40 ವರ್ಷ ಇರುತ್ತಂತೆ. ತುಂಗಭದ್ರೆಯ ಈ ಗೇಟ್ ನಿರ್ಮಾಣ ಆಗಿ 70 ವರ್ಷಗಳು ಕಳೆದು ಹೋಗಿವೆ. ಸೊ ಅದು ಶಕ್ತಿಯನ್ನ ಕಳ್ಕೊಂಡಿರೋ ಸಾಧ್ಯತೆಗಳಿರುತ್ತವೆ. ಆ ಕಾರಣದಿಂದಲೇ ಅದು ಕಿತ್ತು ಹೋಗಿದೆ ಅಂತ ಕನ್ನಯ್ಯ ಹೇಳ್ತಾ ಇದ್ದಾರೆ. ಇದು 50ರ ದಶಕದ ಗೇಟು. ಹೀಗಾಗಿ 70 ವರ್ಷ ಬಾಳಿಕೆ ಬಂದಿದೆ. ಈಗಿನ ಇಂಜಿನಿಯರ್ಗಳು ಮಾಡೋ ಗೇಟುಗಳು 40 ವರ್ಷ ಬರೋದು ಕೂಡ ಕಷ್ಟನೇ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ತಿಂದುಳಿದ ಮೇಲೆ ಕೆಲಸ ಮಾಡೋ ಜನ ಅಲ್ವೇ ನಾವು. ಸೊ ಇನ್ನು ಮುಂದೆ ಗೇಟ್ಗಳನ್ನು ಆಗಾಗ ಪರಿಶೀಲನೆ ಮಾಡ್ತಲೇ ಇರಬೇಕಾಗತ್ತೆ. ಇನ್ನು ತುಂಗಭದ್ರಾ ಗೇಟ್ ಅಳವಡಿಕೆ ಇವತ್ತು ನಾಳೆಯ ಒಳಗೆ ಮುಗಿಬೇಕು. ಯಾಕೆಂದರೆ ಈಗಾಗಲೇ ನಾವಲ್ಲಿ ಸಾಕಷ್ಟು ನೀರನ್ನು ಕಳ್ಕೊಂಡಿದ್ದೀವಿ. ಮತ್ತೆ ಡ್ಯಾಮ್ ತುಂಬಬೇಕು ಅಂದರೆ ಹರಿದು ಬರ್ತಾ ಇರೋ ನೀರನ್ನಾದರೂ ನಿಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಪಶ್ಚಿಮ ಘಟ್ಟದಲ್ಲಿ ಮಳೆ ಸುರಿತಾ ಇದೆ. ಇನ್ನು ಮುಂದೆ ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಹರಿದು ಬರುವ ಹೆಚ್ಚು ಪ್ರಮಾಣದ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅಂದರೆ ಗೇಟ್ ನಿರ್ಮಾಣ ಕಾರ್ಯ ಬೇಗ ಮುಗಿಬೇಕು. ತಜ್ಞರ ತಂಡ ಅದನ್ನು ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಹೇಳದೇ ಇದ್ರೂ ಪರವಾಗಿಲ್ಲ, ಹೆಂಗಾರೂ ಮಾಡ್ಕೊಳ್ಳಿ, ಆದರೆ ಕೆಲಸನ ಬೇಗ ಮತ್ತು ಸರಿಯಾಗಿ ಮಾಡಲಿ ಅಷ್ಟೇ. ಇದು ಗೆಳೆಯರೆ ತುಂಗಭದ್ರಾ ಡ್ಯಾಮ್ಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.